ಗುರುಭ್ಯೋ ನಮಃ. ಇವತ್ತೊಂದು ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುವಂಥ ತಂತ್ರವನ್ನು ಹೇಳ್ತಾ ಇದ್ದೇನೆ. ಈ ತಂತ್ರದ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಅದರಲ್ಲಿ ಸುಮಾರು ಜನ ಕಮೆಂಟ್ ಮಾಡಿದರು, ಅರ್ಥ ಆಗಲಿಲ್ಲ ಗುರುಗಳು, ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅಂಥೇಳಿ. ಇಷ್ಟು ಅಗಲ ಬಟ್ಟೆಯನ್ನು, ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಇದರ ಮೇಲೆ ಅರಿಶಿಣದಿಂದ ಸ್ವಸ್ತಿಕನ್ನು ಮಾಡಬೇಕು. ಸ್ವಸ್ತಿಕ್ ಮಾಡಿದ ನಂತರ ಈ ಥರ 5 ಕಮಲದ ಬೀಜಗಳನ್ನು ಹಾಕಬೇಕು. 5 ಹಳದಿ ಕವಡೆಯನ್ನು ಹಾಕಬೇಕು. ಹಾಕಿದ ನಂತರ ಮತ್ತೆ ಒಂದು 5 ಗುಲಗಂಜಿಗಳನ್ನು ಹಾಕಬೇಕು, ಕೆಂಪು ಗುಲಗಂಜಿ. ಇದಾದ ನಂತರ ಬಿಳೆ ಸಾಸಿವೆಯನ್ನು ಸ್ವಲ್ಪ ಹಾಕಬೇಕು. ಇದೇ ಥರ ಬಿಳೆ ಸಾಸಿವೆಯನ್ನು ಸ್ವಲ್ಪ ಅದರಲ್ಲಿ ಹಾಕಬೇಕು. ಹಾಕಿದ ನಂತರ ಈ ತಂತ್ರವನ್ನು ಶುಕ್ರವಾರ ಆಗಲಿ, ಮಂಗಳವಾರ ಆಗಲಿ, ಇಲ್ಲವೆಂದರೆ ದೀಪಾವಳಿ ಆಗಲಿ, ಈ 3 ದಿನದಲ್ಲಿ ಮಾತ್ರ ಮಾಡಬೇಕು. ಇವನ್ನೆಲ್ಲ ಸಾಮಗ್ರಿಗಳನ್ನು ಹಾಕಿದ ನಂತರ ಓಂ ಐಂ ರೀಂ ಕ್ಲೀಂ ಲಕ್ಷ್ಮೀಯೇ ನಮಃ, ಓಂ ಐಂ ರೀಂ ಕ್ಲೀಂ ಲಕ್ಷ್ಮೀಯೇ ನಮಃ, ಓಂ ಐಂ ರೀಂ ಕ್ಲೀಂ ಲಕ್ಷ್ಮೀಯೇ ನಮಃ ಅಂಥೇಳಿ ಈ ಮಂತ್ರವು 108 ಆಗಲಿ ಇಲ್ಲ 1008 ಆಗಲಿ ಇದರ ಮೇಲೆ ಅಭಿಮಂತ್ರಿಸಬೇಕು. ಅಭಿಮಂತ್ರಿಸಿ ಕೆಂಪು ದಾರದಿಂದ ಸುತ್ತಬೇಕು. ಸುತ್ತಿ ಇದನ್ನು ತಾವು ಪೂಜಾ ಮಾಡೋ ಕೊಠಡಿಯಲ್ಲಿ ಆಗಲಿ ಇಲ್ಲ ಹಣವಿರುವ ಜಾಗದಲ್ಲಾಗಲಿ ಲಕ್ಷ್ಮೀ ತಾಯಿ ಸಂಕಲ್ಪ ಮಾಡಿಕೊಂಡು ಇದನ್ನು ಅಲ್ಲಿ ಇಡಬೇಕು. ಇಟ್ಟ ನಂತರ ಆ ಮನೆಯಲ್ಲಿ ದುಡ್ಡಿನ ಕೊರತೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತದೆ. ಆಮೇಲೆ ಲಕ್ಷ್ಮಿ ಆಕರ್ಷಣೆ ಆಗುತ್ತಾಳೆ, ಲಕ್ಷ್ಮೀ ತಾಯಿ ಆಕರ್ಷಣೆ ಆಗುತ್ತಾಳೆ. ಸಂಪೂರ್ಣವಾದ ವಿಡಿಯೋ ನೋಡಿ. ನಾನು ಯಾವ ರೀತಿ ಮಾಡಿದ್ದೇನೆ ಇದೇ ರೀತಿ ನೀವು ಮಾಡಿಕೊಳ್ಳಬೇಕು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಏನಾದರೂ ಸಮಸ್ಯೆ ಇದ್ದಲ್ಲಿ ಕಮೆಂಟ್ ಹಾಕಿ. ಧನ್ಯವಾದಗಳು.